ಗಾಯ್ಸ್ ಒಂದು ಆರ್ಡರ್ ಬರ್ತಾ ಇದೆ ನೋಡಿ, 239 ರೂಪಾಯಿ ಪ್ಲಸ್ 79 ರೂಪಾಯಿ ವೈಟ್ ಫೀಡಿಗೆ ಬರ್ತಾ ಇದೆ. ಎಂತ ಲಾಂಗ್ ಆರ್ಡರ್ ಬರ್ತಾ ಇದೆ ಅಂತಂದ್ರೆ ಏನು ಅಮೌಂಟಾ? ಈ ಕಡೆಯಿಂದ ಎಷ್ಟಿರುತ್ತೆ? 128 ತೋರಿಸಿದ್ದು ನಿನ್ನೆ. ಇಲ್ಲಿಂದ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ OTP ಮ್ಯಾಮ್. OTP ಸರ್ 1249. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅರ್ಲಿ ಮಾರ್ನಿಂಗ್ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಬಂದಿನಿ ನಾನು. ಅಂದರೆ ಸಮಯ ಎಷ್ಟು ಅಂತ ಅಂದರೆ ನೋಡಿ, ಕರೆಕ್ಟಾಗಿ ಇವಾಗ 7 ಗಂಟೆ ಕೂಡ ಆಗಿದೆ. 7 ಗಂಟೆಗೆ ಇವಾಗ ನಾನು ಆನ್ಲೈನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆನ್ಲೈನ್ಗೂ ಕೂಡ ಹೋಗ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ಬೆಳಗ್ಗೆ ಬೇಗ ಬಂದ್ರೇ ಇಂಟ್ರೆಸ್ಟು. ಅಂದರೆ ಏನಾರು ಈಗ 10 ಗಂಟೆ 11 ಗಂಟೆಗೆ ಬರ್ತೀನಿ ಅಂತಂದರೆ ಡ್ಯೂಟಿಗೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಬೆಳಗ್ಗೆನೇ ಎದ್ದು ಬಂದೀನಿ. ಇವಾಗ ನೋಡಿ, ಇವಾಗ ಆನ್ಲೈನ್ಗೂ ಕೂಡ ಹೋಗ್ತೀನಿ. ಇದೇನು ಗೈಸ್, ಫಸ್ಟ್ ಟೈಮ್ ಹಿಂಗೆ ಆನ್ಲೈನ್ಗೆ ಹೋಗ್ತಿದ್ದಂಗೆ ಸೆಲ್ಫಿ ವೆರಿಫಿಕೇಷನ್ ಕೇಳ್ತಾ ಇದ್ದಾನೆ. ಬನ್ನಿ ಕೊಟ್ಬಿಡೋಣ. ಅಂದರೆ ನಮ್ಮದೇ ಐಡಿಯಿಂದ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ನಮಗೆ. ಆರಾಮಾಗಿ ನಾನು ಸೆಲ್ಫಿ ಕೊಡ್ತೀನಿ. ಪ್ರೊಸೀಡ್ ಟು ಟೇಕ್ ಸೆಲ್ಫಿ. ಇವಾಗ ಕೊಟ್ಬಿಡೋಣ. ಸೆಲ್ಫಿನೂ ಕೊಡ್ತೀನಿ ತಡೀರಿ ಇವಾಗ. ಗೈಸ್ ನೋಡಿ, ಇವಾಗ ನಾನು ಸೆಲ್ಫಿನೂ ಕೂಡ ಕೊಟ್ಟೆ. ಸೆಲ್ಫಿನೂ ಕೊಟ್ಟಾದ್ಮೇಲೆ ಇವಾಗ ಆನ್ಲೈನ್ಗೂ ಕೂಡ ಹೋಗಿದೆ. ಅಂದರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನೋಡಿ, 2 ಆರ್ಡರ್ ಕ್ಯಾನ್ಸಲ್ ಆಗಿದೆ. 8 ಆರ್ಡರ್ ನಾನು ಕಂಪ್ಲೀಟ್ ಮಾಡೀನಿ. ನೋಡೋಣ ತಡೀರಿ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಬೆಳಗ್ಗೆ 7 ಗಂಟೆಗೆ ಸ್ವಲ್ಪ ಆರ್ಡರ್ಗಳು ಕಮ್ಮಿನೇ ಇರುತ್ತೆ ನೋಡಿ. ಯಾವುದು ಕೂಡ ಎಲ್ಲೂ ಕೂಡ ಸರ್ಜು ಗಿಜ್ಜು ಏನೂ ತೋರಿಸ್ತಾ ಇಲ್ಲ. ಫುಲ್ಲು ಪ್ಲೈನ್ ಇದೆ. ಅಂದರೆ 8 ಗಂಟೆ ಮೇಲೆ ಸರ್ಜ್ ಆನ್ ಆಗೋದು. ಅದೇ ಹೇಳ್ತಾ ಇಲ್ವಾ, ಬೇಗ ಬಂದ್ರೇ ಬೆಸ್ಟು. ಲೇಟಾಗಿ ಬಂದರೆ ಇಂಟ್ರೆಸ್ಟ್ ಇರೋಲ್ಲ ಡ್ಯೂಟಿ ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಬೇಗ ಬಂದೀನಿ. ನೋಡೋಣ ತಡೀರಿ ಎಷ್ಟು ಗಂಟೆಗೆ ಬರುತ್ತೆ ಮೊದಲನೇ ಆರ್ಡರ್ ಅಂತ. ಬರ್ತಿದ್ದಂಗೆ ಆರ್ಡರ್ನ ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ರ್ಯಾಪಿಡೋದು ಯಾವ ರೀತಿ ಮಾಡ್ತಾನೆ ಅಂತ ಅಂದರೆ, ನಾವು ಯಾವತ್ತೂ ಡ್ಯೂಟಿ ಮಾಡೋಕ್ಕೆ ಬರ್ತೀವೋ ಅವತ್ತು ಅವ್ನು ಇನ್ಸೆಂಟಿವ್ ಕೊಡಲ್ಲ. ಅಂದರೆ ಮಿಕ್ಕಿ ದಿವಸ ಎಲ್ಲ ಕೊಟ್ಬಿಡ್ತಾನೆ. ಅಂದರೆ ಹೆಂಗೆ ಗೊತ್ತಾಗುತ್ತೆ ಅವ್ನಿಗೆ? ಏನಾದ್ರು ಡೌಟ್ ಇದೆ ನನಗೆ. ಇಲ್ಲಿ ನೋಡಿ, ನೆನ್ನೆ ಕೊಟ್ಟಿದ್ದಾನೆ ನೋಡಿ. ನೆನ್ನೆ 1000 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ 35 ಆರ್ಡರಿಗೆ. 6ನೇ ತಾರೀಕು ಕೊಟ್ಟಿದ್ದಾನೆ. 6ನೇ ತಾರೀಕು ಕೊಟ್ಟಿದ್ದಾನೆ, 5ನೇ ತಾರೀಕು ಕೊಟ್ಟಿಲ್ಲ. ಬಟ್ ಇವತ್ತು ಯಾವುದೇ ಆದಂಥ ಇನ್ಸೆಂಟಿವ್ ಇಲ್ಲ ನೋಡಿ. ಅರ್ನ್ ಅಪ್ ಟು 130 ರೂಪೀಸ್ ಅಂತ ಇದೆ ಅಂತ. ಅದು ಫುಡ್ ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಬರುವಂಥ ಇನ್ಸೆಂಟಿವ್ ಅದು. ಎರಡು ಕೂಡ ಅಷ್ಟೇ, ಫುಡ್ಡಿಗೆ ಮಾತ್ರ ಕೊಟ್ಟಿದ್ದಾನೆ ಇವತ್ತು. ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಕೊಟ್ಟಿಲ್ಲ. ನೆನ್ನೆನೂ ಕೊಟ್ಟಿದ್ದಾನೆ, ಅದರ ಹಿಂದೆ ದಿವಸನೂ ಕೊಟ್ಟಿದ್ದಾನೆ ನೋಡಿ. 1000 ರೂಪೀಸ್ ಕೊಟ್ಟಿದ್ದಾನೆ. ಅಂದರೆ ನಾನು ಯಾವಾಗ ಡ್ಯೂಟಿಗೆ ಬರ್ತೀನಿ ಅವಾಗ ಹಿಂಗೆ ಮಾಡ್ತಾನೆ, ಇಲ್ಲಾಂದರೆ ಯಾವ ರೀತಿ ಮಾಡ್ತಾನೆ, ಹೆಂಗೆ ಇನ್ಸೆಂಟಿವ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾನೇ ಬರ್ತಾಯಿಲ್ಲ ನನಗೆ. ಅಂದರೆ ಯಾವ ರೀತಿ ಕೊಡ್ಬೋದು ಇವನು ಅಂತ ಹೇಳ್ಬಿಟ್ಟು ಅರ್ಥನೇ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅಂತಂದರೆ ಒಂದೊಂದು ದಿನ ಒಂದೊಂದು ಸತಿ ಕೊಡ್ತಾನೆ ಅಂತಂದರೆ ಕರೆಕ್ಟಾಗಿ ಅದೇ ದಿನ ಕೊಡ್ತಾನೆ ಅಂತ ಅಂದ್ಕೊಂಡ್ರೆ ಅದೇ ದಿನವೂ ಇಲ್ಲ. ಹೋದ ವಾರನೇ ಒಂದು ದಿನ ಕೊಟ್ಟಿದ್ದಾನೆ, ಈ ವಾರನೇ ಒಂದು ದಿನ ಕೊಟ್ಟಿದ್ದಾನೆ. ಇವತ್ತು ಡ್ಯೂಟಿ ಮಾಡೋಣ ಅಂತ ಬಂದೀನಿ, ಇವತ್ತು ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ನೂ ಅದು ಕೂಡ ಇಲ್ಲ. ನೋಡೋಣ ಗೈಸ್. ಅಂತ ಅಂದರೆ ಆರ್ಡರ್ ಏನೋ ಬಂದಿದ್ವು, ಅಂದರೆ 2 ಆರ್ಡರ್ ಬಂದಿದ್ವು. ಬಟ್ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅಂತ ಅಂದರೆ ಫಾಸ್ಟಾಗಿ ಅಂದರೆ ನೋಡೋ ಅಷ್ಟೊತ್ತಿಗೆ ಬೇರೆಯವರೆಲ್ಲ ಅಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂತ ಅಂದರೆ ಬೆಳಗ್ಗೆ ಹೊತ್ತು ಕೂಡ ಸ್ವಲ್ಪ ರೈಡರ್ಸ್ ಜಾಸ್ತಿನೇ ಇರ್ತಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ನನಗೆ. ಅದಕ್ಕೋಸ್ಕರ ನೋಡಿ ಆರ್ಡರ್ ಬರ್ತಿದ್ದಂಗೆ ಅವರು ಅಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ. ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋಣ. ಬರ್ತಿದ್ದಂಗೆ ಅದನ್ನು ಕೂಡ ತಗೊಂಡೋಗಿ ಬಿಡುವಂಥ ಕೆಲಸ ಮಾಡೋಣ. ಗೈಸ್ ನೋಡಿ, ಇವಾಗ ಫೈನಲಿ ಒಂದು ಆರ್ಡರ್ನು ಕೂಡ ಇವಾಗ ನಾನು ಪಿಕಪ್ ಮಾಡಿದ್ದೀನಿ. ಅಂತ ಅಂದರೆ ಎಷ್ಟಪ್ಪ ಇದೆ ಅಂತ ಅಂದರೆ 400 ಮೀಟರ್ ತೋರಿಸ್ತಾ ಇದೆ ಪಿಕಪ್ಪು. ಬನ್ನಿ ಹೋಗಿ ಅವ್ರನ್ನೂ ಕೂಡ ಇವಾಗ ನಾವು ಪಿಕಪ್ ಮಾಡೋಣ. ಗೈಸ್ ನೋಡಿ, ಪಿಕಪ್ ಲೊಕೇಶನ್ ಹತ್ರ ಬಂದೆ. ಪಿಕಪ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಇಲ್ಲೇ ನಿಲ್ಸ್ಬಿಟ್ಟು ಕಾಲ್ ಮಾಡೋಣ ಗೈಸ್. This call may be recorded to verify ride safety. OTP ಮ್ಯಾಮ್. ಹತ್ತೀವಿ. ಇಲ್ಲಿ ಇಟ್ಕೊಡಿ ಕಾರು.
ಆಯಿತಾ? ಎಲ್ಲಿ ಮೇಡಮ್? ಇಲ್ಲೇ ಸ್ಟಾಪ್ ಮಾಡಲಾ? ಥ್ಯಾಂಕ್ ಯು ಮ್ಯಾಮ್. ಗೈಸ್ ನೋಡಿ, ಇವಾಗ ಮೊದಲನೇ ರೈಡು ಕೂಡ ಕಂಪ್ಲೀಟ್ ಆಯಿತು. ಮೊದಲನೇ ರೈಡ್ಗೆ 2.2 ಕಿಲೋಮೀಟರ್ ಬಂದೆ. 2.2 ಕಿಲೋಮೀಟರ್ಗೆ 44 ರೂಪಾಯಿ ಕೊಟ್ಟ. ಇವಾಗ ಡನ್ ಕೂಡ ಕೊಡೋಣ. ಬನ್ನಿ ಹೆಂಗೆ ಮುಂದೆ ಪಾಸ್ ಆಗೋಣ. ಗೈಸ್ ನೋಡಿ, ಇನ್ನೂ ಒಂದು ಬರ್ತಾ ಇದೆ ಯಶವಂತಪುರದಿಂದ. ಅಕ್ಸೆಪ್ಟ್ ಮಾಡೋಣ ಅಂದರೆ ಸ್ವಲ್ಪ ಅಮೌಂಟು ಕೂಡ ಜಾಸ್ತಿ ಕೊಡ್ತಾನೆ, ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡಿದೆ. ಬನ್ನಿ ಇವಾಗ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ 1.1 ಕಿಲೋಮೀಟರ್ ಇದೆ. ಬನ್ನಿ ಮುಂದೆ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ನಾನು ಇವಾಗ. ಅಂತ ಅಂದರೆ ಸಿಕ್ಕಾಪಟ್ಟೆ ನೈಸು ಗೈಸ್. ಯಾರೋ ಹೊಡೆದು ಇಡ್ತಾ ಇದ್ದಾರೆ. ಇವರು ಹೆಂಗನ ಮಾಡಿ ಇವಾಗ ನಾನು ರೈಟ್ ಸೈಡ್ಗೆ ಹೋಗ್ಬೇಕಿದೆ. ಗೈಸ್ ನೋಡಿ, ಇವಾಗ ಅರೈವ್ ಕೂಡ ಕೊಟ್ಟೆ. ಇವಾಗ ಕಸ್ಟಮರಿಗೆ ಕಾಲ್ ಮಾಡೋಣ. ಕ್ಯಾಮ್ರಾ ಹಾಕೊಂಡ್ಬಿಟ್ಟಿದ್ದೀರಾ? ಯೂಟ್ಯೂಬ್ ಮಾಡ್ತಾ ಇರ್ತೀನಿ ಸರ್ ಅವಾಗ ಒಂದು. OTP ಸರ್? 1249. ಹಿಂಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕಾ ಸರ್? ಈ ಕಡೆಯಿಂದ ಜಾಸ್ತಿ ಇತ್ತಪ್ಪ, ಆ ಕಡೆಯಿಂದ ಕಡಿಮೆ ಇತ್ತು ಆ್ಯಕ್ಚುಲಿ. ಅಂದರೆ ಏನು ಅಮೌಂಟಾ? ಈ ಕಡೆಯಿಂದ ಎಷ್ಟಿರುತ್ತೆ? 128 ತೋರಿಸಿದ್ದು ನಿನ್ನೆ. ಇಲ್ಲಿಂದ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಅಂದರೆ ಅದು ಅವರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂತ ಅಂದರೆ ಇವಾಗ ಏನಾದ್ರು ಪೀಕ್ ಅವರ್ ಇತ್ತು ಅಂತ ಅಂದರೆ ಅವಾಗ ಸ್ವಲ್ಪ ಜಾಸ್ತಿ ಅಮೌಂಟ್ ಇರುತ್ತೆ. ಈಗ ನೀವು ಮಧ್ಯಾಹ್ನ ಎಲ್ಲ ಬುಕ್ ಮಾಡ್ತೀರಾ ಅಂದರೆ ಕಮ್ಮಿನೇ ಇರುತ್ತೆ ಅವಾಗ ಇನ್ನು. ಇಲ್ಲ, ನಾನೇ ಮಧ್ಯಾಹ್ನ ಹೋಗಿದ್ದೇನೆ. ಹೌದಾ? ಅಂತ ಆರ್ಡರ್ ಅಷ್ಟೇ, ಇನ್ನೂ ಇಲ್ಲ, ಬಂದಿಲ್ಲ. ಈಗ ಕಂಪ್ಲೀಟ್ ಮಾಡಬೇಕಿದೆ ನಾವು. ಹಾಂ ಸರಿ ಸರ್. ಗೈಸ್ ನೋಡಿ, ಇವಾಗ ಇನ್ನೊಂದು ರೈಡ್ ಕೂಡ ಕಂಪ್ಲೀಟ್ ಮಾಡಿದೆ. ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ನನಗೆ ಅಮೌಂಟ್ ಎಷ್ಟಪ್ಪ ಬಂತು ಅಂತ ಅಂದರೆ 120 ರೂಪಾಯಿ ಬಂದಿದೆ. ಇವಾಗ ಕ್ಯಾಶ್ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಟ್ ಪ್ರೆಸೆಂಟ್ ಎಲ್ಲಪ್ಪ ಇದ್ದೀನಿ ನಾನು ಅಂತ ಅಂದರೆ ಸಾಕಾರ ನಗರಕ್ಕೆ ಬಂದಿದ್ದೀನಿ. ಅಂದರೆ ಅಲ್ಲಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ. ನೋಡಬೇಕು ಆರ್ಡ್ರ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂದರೆ ಆ ಸೈಡು ರೋಡಿಂದ ಅಂತ ಅಂದರೆ ಹೈವೇ ಇದೆಯಲ್ಲ, ಹೈವೇಯಿಂದ ಆ ಸೈಡಿಗೆ ಹೋದರೆ 1.15 ತೋರಿಸ್ತಾ ಇದೆ. ನೋಡೋಣ ಗೈಸ್, ಇಲ್ಲೇ ವೆಯ್ಟ್ ಮಾಡೋಣ, ಇಲ್ಲೇ ಹಾಕ್ಕೊಂಡು ಬಂದರೆ ರೈಡ್ ಅದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡೆ. ಅಂತ ಅಂದರೆ ಇವಾಗ ಬಂದಿರೋದು ಪಾರ್ಸಲ್ ನನಗೆ ಬಂದಿರೋದು. ಬನ್ನಿ ಪಿಕಪ್ಪಿಗೆ ಹೋಗೋಣ. ಅಂತ ಅಂದರೆ ಎಷ್ಟಪ್ಪ ಇದೆ? 900 ಮೀಟರ್ ಇದೆ ಪಿಕಪ್ಪು. ಬನ್ನಿ ಹೋಗಿ ಪಿಕ್ ಮಾಡೋಣ. ಅದೇ ಪಾರ್ಸಲ್ ಆರ್ಡರ್ ಬಂದಿರೋದು ಇದು. ಯಾವುದೋ ಒಂದು ಡ್ಯೂಟಿ ಮಾಡ್ತಾ ಇರಬೇಕಷ್ಟೇ ನಾವು. ನಾನ್ ಸ್ಟಾಪ್ ಡ್ಯೂಟಿ ಮಾಡ್ತಾಯಿದ್ರೆ ಏನು ಬೇಜಾರಾಗಲ್ಲ. ಎಲ್ಲನ ಸ್ಟಕ್ ಆಗಿಬಿಟ್ರೆ ಬೇಜಾರಾಗುತ್ತೆ ಗೈಸ್. ಅದರಿಂದಾಗಿ ಬನ್ನಿ ಹೋಗಿ ಇವಾಗ ಪಾರ್ಸಲ್ನ ಪಿಕಪ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಪಿಕಪ್ ಲೊಕೇಶನ್ ಹತ್ರ ಬಂದೆ. ಇಲ್ಲೇ ತೋರಿಸ್ತಾ ಇದೆಯಲ್ಲ, ಬನ್ನಿ ನೋಡೋಣ ಎಲ್ಲಿ ಅಂತ ಹೇಳ್ಬಿಟ್ಟು. ಅಪೋಲೋದಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ.
ರೈಟ್ ಕೊಟ್ಬಿಟ್ಟು ಕಾಲ್ ಮಾಡೋಣ. 57 ರೂಪಾಯಿ ತೋರಿಸ್ತಾ ಇದೆ ಗಾಯ್ಸ್. ಹೆಚ್ಚು ಹಣ ಕೇಳಿದರೆ ಅಕೌಂಟ್ ಸಸ್ಪೆಂಡ್ ಆಗುತ್ತೆ. ಕಸ್ಟಮರಿಗೆ ಕಾಲ್ ಮಾಡೋಣ. This call may be recorded to verify ride safety. ಹಲೋ ಸರ್, ರ್ಯಾಪಿಡೋ ಪಾರ್ಸಲ್ ಇಲ್ಲ, ಲೊಕೇಶನ್ ಹತ್ರ ಬಂದೀನಿ. ಅಲ್ಲ ಅಪೋಲೋ ಫಾರ್ಮಸಿ ಒಳಗಡೆ ಫೋನ್ ಕೊಡಿ ಸರ್. ಸರ್ ಕಾಲ್ ಇದೆ. ಹಲೋ ಹಲೋ ಹೇಳಿ. ಸರ್ ಇದು ಜಯಪ್ರಕಾಶ್ ಯೂಸ್ ಅಂತ ಮಾತಾಡ್ತಾ ಇರೋದು. ಹೌದೌದು. ಹಾಂ ಸರ್, ಮಿನಿ ಪ್ಲಸ್ ಎಕ್ಸೆಲ್ 5 MG 1 ಸ್ಟಿಕ್ ಕೊಡುಂಗ ಸರ್. ಓಕೆ. ಆಮ್ಲಾಂಗ್ ಏನು 1 ಸ್ಟಿಕ್ ಕೊಡುಂಗ ಸರ್. ಹಲೋ ಹಲೋ ಹಾಂ ಸರ್, ಇಸ್ಕೊಂಬರೋದು ಅದು? ಹಾಂ ಸರ್, 3446 ಒಟ್ಟಿ ಪ್ಯಾಕೆ. 4446 ಸರಿ. ಗೈಸ್ OTP ಬಂದ್ಬಿಟ್ಟು 3446 2020. ಗೈಸ್ ನೋಡಿ, ಇವಾಗ ಪಿಕಪ್ ಕೂಡ ಕಂಪ್ಲೀಟ್ ಆಯಿತು ಅಂತಂದರೆ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಟ್ಟೆ ಅಂತಂದರೆ ಸ್ಟಾರ್ಟಿಂಗೆ ಕೇಳ್ದು. ಬಟ್ ಇಲ್ಲಿ ಅಪೋಲೋ ಫಾರ್ಮಸಿಲಿ ಹೆಂಗೆ ಕೇಳಿ ನಾನು 57 ರೂಪಾಯಿ ಕೊಡ್ರಿ ಅಂತ ಹೇಳ್ಬಿಟ್ಟು ಬನ್ನಿ. 3.4 ಕಿಲೋಮೀಟರ್ಸ್ ಇದೆ. ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಗಾಯ್ಸ್ ಒಂದು ಆರ್ಡರ್ ಬರ್ತಾ ಇದೆ ನೋಡಿ, 239 ರೂಪಾಯಿ ಪ್ಲಸ್ 79 ರೂಪಾಯಿ ವೈಟ್ ಫೀಡಿಗೆ ಬರ್ತಾ ಇದೆ. ಎಂಥ ಲಾಂಗ್ ಆರ್ಡ್ರ್ ಬರ್ತಾ ಇದೆ ಅಂತಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳ ನಾನು. ಅಂದರೆ ನಾನು ಇನ್ನೂ ಆರ್ಡರ್ನ ಡ್ರಾಪ್ ಮಾಡೇ ಇಲ್ಲ ನೋಡಿ. ಆರ್ಡರ್ಗಳು ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಇದು ಯಾವುದಪ್ಪ ಇದು? ಬೇಡ ಗಾಯ್ಸ್, ಇದನ್ನು 111 ರೂಪಾಯಿ ಪ್ಲಸ್ 23 ರೂಪಾಯಿ ತೋರಿಸ್ತಾ ಇದೆ. ಗೈಸ್ ನೋಡಿ, ನಾನು ಇನ್ನೂ ಇದು ಆರ್ಡರ್ನ ಡ್ರಾಪೇ ಮಾಡಿಲ್ಲ ಅಂತ ಅಂದರೆ ಇವಾಗ ನಾವು ಪಾರ್ಸಲ್ ಮಾಡಬೇಕಾದ್ರೆ ಲೇಟ್ ಆಗುತ್ತೆ ಡ್ರಾಪ್ ಮಾಡೋದು. ಬಟ್ ಇಲ್ಲಿ ನೋಡಿ, ಆರ್ಡರ್ ಮೇಲೆ ಆರ್ಡರ್ ಬರ್ತಾನೆ ಇದ್ದಾವೆ. ಅಕ್ಸೆಪ್ಟ್ ಮಾಡಿಬಿಡ್ಲತ್ತಾ? ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ಗಾಯ್ಸ್. ಆಮೇಲೆ ಕಸ್ಟಮರು ಒಂದು ಒಳ್ಳೆ ಆರ್ಡರೇ ಬರ್ತಾಯಿದೆ ನೋಡಿ. ಅಕ್ಸೆಪ್ಟ್ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ತಿದ್ದಾರೆ ನೋಡಿ. ಇವಾಗ ಸದ್ಯಕ್ಕೆ ಅಕ್ಸೆಪ್ಟ್ ಮಾಡಿದ್ದೀನಿ. ಇದನ್ನು ಕಂಪ್ಲೀಟ್ ಮಾಡೋಣ. ಇದನ್ನು ಕಂಪ್ಲೀಟ್ ಮಾಡೋದ್ರಿಂದ ಅದು ಪಿಕಪ್ ಹತ್ರ ಹೋಗೋಣ. ಅಂದರೆ ಕಸ್ಟಮರ್ ವೆಯ್ಟ್ ಮಾಡೋದು ಏನು ಮಾಡ್ತಾರೆ ಹೇಳ್ರಿ, ಆರ್ಡ್ರ್ ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೋಸ್ಕರನೇ ನೋಡಿ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾನೆ ಅವೆ. ಅಂದರೆ ಇನ್ನೂ ಇದನ್ನು ಡ್ರಾಪ್ ಮಾಡೋಕ್ಕೆ ನನಗೆ 1 ನಿಮಿಷ ತೋರಿಸ್ತಾ ಇದೆ. ಬಟ್ ಅಲ್ಲಿವರೆಗೂ ಕಸ್ಟಮರ್ ವೆಯ್ಟ್ ಮಾಡ್ತಾರಾ, ನೋಡೋಣ ಬನ್ನಿ ಗೈಸ್. ನೋಡಿ, ಡ್ರಾಪ್ ಲೊಕೇಶನ್ ಹತ್ರ ಬಂದೆ ಅಂತ ಅಂದರೆ ಟ್ರಾಫಿಕ್ ಟೈಮ್ ಜಾಸ್ತಿ ಆಗೋಲ್ಲ. ಏನಕ್ಕೆ ಅಂತ ಅಂದರೆ ಇದು ಕೂಡ ಅಪೋಲೋನೇ, ಅದಕ್ಕೋಸ್ಕರ ಬನ್ನಿ ಕಾಲ್ ಮಾಡ್ಬಿಟ್ಟು ಬೇಗ ಕೋಣ. ಏನಕ್ಕೆ ಅಂತ ಅಂದರೆ ನೆಕ್ಸ್ಟ್ ಆರ್ಡರ್ ಬೇರೆ ವೆಯ್ಟಿಂಗಲ್ಲಿದೆ, ಅದಕ್ಕೋಸ್ಕರ. ನೀವು ಡ್ರಾಪ್ ಮಾಡುವ ಸ್ಥಳ ತಲುಪಿದ್ದೀರಿ. ಕಸ್ಟಮರ್ ಮನೆ ಬಾಗಿಲಿಗೆ ಹೋಗಿ ಪಾರ್ಸಲ್ ಡೆಲಿವರಿ ಮಾಡಿ ಮತ್ತು ಅವರ ಬಳಿ ಎಕ್ಸ್ಟ್ರಾ ದುಡ್ಡು ಕೇಳಬೇಡಿ. ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ರಾ? ಹಲೋ ಅದರಲ್ಲಿ ಅಪೋಲೋ ಫಾರ್ಮಸಿ ಒಳಗಡೆ ಬಿಡಿ. ಹಾಂ ಸರ್, ಕೊಟ್ಟಿದ್ದೀನಿ OTP. ಸರ್ 4040 ಒಂದು ನಿಮಿಷ ಸರ್. ಏನು ಸರ್ OTP? 4040. ಸರಿ ಸರ್, ಆಗಿದೆ. 57 ಅಣ್ಣ.
ರೂಪಾಯಿ ಚೇಂಜ್ ಇದೆಯಾ? ಹಾಂ ಇಲ್ಲ ಬ್ರೋ, ಆನ್ಲೈನ್ 100 ಕೊಡು, 40 ರೂಪಾಯಿ ಇಲ್ಲಿ ಪೇ ಮಾಡ್ತಾನೆ. ಎಷ್ಟಿದೆ ಪಾಯಿಂಟು? 800 ರೂಪಾಯಿ ಇದೆ ಸರ್, ಇದ್ರದ್ದು ಆ್ಯಡ್ ಆಗುತ್ತೆ. ಇದು ರಿನ್ಯೂವಲ್ ಯಾವಾಗ? ರಿನ್ಯೂವಲ್ ಇನ್ನೂ ಇರಬೇಕು ಅನಿಸುತ್ತೆ, ಈಗ ಹೇಳುತ್ತೆ ಮೆಸೇಜ್ ಬರುತ್ತೆ ನಮ್ಮ ನೆಕ್ಸ್ಟ್ ಟೈಮ್. ಗೈಸ್ ಬನ್ನಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ವೆಯ್ಟಿಂಗಲ್ಲಿದೆ. ಈಗ ಅಲ್ಲಿಗೆ ಹೋಗ್ಬೇಕು ನಾನು. ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ 550 ಮೀಟ್ರ್ ಇದೆ ಅಂತ ಅಂದರೆ ಇಲ್ಲೇ ಹತ್ರದಲ್ಲೇ ಇದೆ. ಬನ್ನಿ ಹೋಗಿ ಅವ್ರನ್ನ ಪಿಕಪ್ ಮಾಡೋಣ. ಅಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂತ ಅಂದರೆ ಕಸ್ಟಮರು ಅಯ್ಯೋ ಎಲ್ಲ ಬರ್ತಾಯಿಲ್ಲ ಇವನು ಆಟಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅವ್ರಿಗೇನು ಗೊತ್ತಿಲ್ಲ ನಾನು ಆರ್ಡರ್ ಡ್ರಾಪ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗಿ ಇವಾಗ ಪಿಕಪ್ ಮಾಡೋಣ ಅವ್ರನ್ನ. ಗೈಸ್ ನೋಡಿ, ಹತ್ತರಕ್ಕೆ ಇನ್ನೇನು ಬರಬೇಕಾಯ್ತು ಅಂತ ಅಂದರೆ ಇನ್ನೂ ಒಂದು 300 ಮೀಟ್ರ್ ಇತ್ತು ಅಷ್ಟೇ. ಆರ್ಡರ್ ಕ್ಯಾನ್ಸಲ್ ಆಯಿತು. ಅಂದರೆ ಇದು ನನ್ನ ಮಿಸ್ಟೇಕ್ ಅಲ್ಲ ಗೈಸ್, ಇದು ರ್ಯಾಪಿಡೋ ನನ್ನ ಮಿಸ್ಟೇಕ್. ಇದು ಏನಕ್ಕೆ ಅಂತ ಅಂದರೆ ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಏನಕ್ಕೆ ಕೊಡ್ಬೇಕು ಹೇಳ್ರಿ? ಆರ್ಡರ್ ಮುಂಚೆನೇ ಕೊಟ್ಬಿಡ್ತಾರೆ ನೋಡಿ. ಕಸ್ಟಮರ್ ಅಷ್ಟೊತ್ತು ವೆಯ್ಟೇ ಮಾಡಲ್ಲ. ಅಂತ ಅಂದರೆ ಇವಾಗ ಪಾರ್ಸಲ್ ಆದರೆ ವೆಯ್ಟ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ನಾವು ಬೈಕ್ ಟ್ಯಾಕ್ಸಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ವೆಯ್ಟ್ ಮಾಡೋ ನೋಡಿ. ಇನ್ನೊಂದು ಯಾವುದೋ ಬರ್ತಾಯಿದೆ ಜಾಲಹಳ್ಳಿಯಿಂದ. ಅಕ್ಸೆಪ್ಟ್ ಮಾಡಿಬಿಡ್ಲ ಆರ್ ಟಿ ನಗರ್ಗೆ? ಬನ್ನಿ ಅಕ್ಸೆಪ್ಟ್ ಮಾಡಿದ್ದೀನಿ, ಹೋಗೋಣ. ಎಷ್ಟಿದೆಯಪ್ಪ ಪಿಕಪ್ಪು? 1.1 ಕಿಲೋಮೀಟರ್ ಇದೆ ಪಿಕಪ್ಪು. ಬನ್ನಿ ಹೋಗಿ ಪಿಕಪ್ ಮಾಡೋಣ ಇವ್ರನ್ನೂ ಕೂಡ. This cancellation has affected your performance. ಗೈಸ್ ಇದೇನಿದು ಪ್ರತಿ ಒಂದು ಆರ್ಡರು ಕ್ಯಾನ್ಸಲ್ ಆಗ್ತಾ ಇದೆ ಅಂತಂದರೆ ಈಗ 2ನೇ ಆರ್ಡರ್ ಕ್ಯಾನ್ಸಲ್ ಆಗಿದ್ದು. ಈ ಥರ ಆರ್ಡರ್ ಕ್ಯಾನ್ಸಲ್ ಆದರೆ ನಮಗೆ ಏನಕ್ಕೆ ಎಫೆಕ್ಟ್ ಆಗಬೇಕು? ಇದು ನಾವು ಮಾಡ್ತಾ ಇರೋದು ಕ್ಯಾನ್ಸಲ್ ಇದು. ಅಂದರೆ ಕಸ್ಟಮರ್ಗಳು ಮಾಡ್ತಾರೆ ಕ್ಯಾನ್ಸಲ್. ನೋಡಿ ಇದು ದಿಸ್ ಕ್ಯಾನ್ಸಲೇಷನ್ ಹ್ಯಾಸ್ ಅಫೆಕ್ಟೆಡ್ ಯುವರ್ ಪರ್ಫಾರ್ಮೆನ್ಸ್ ಅಂತ. ಏನಕ್ಕೆ ಈ ಥರ ಮಾಡ್ಬೇಕು ಹೇಳ್ರಿ ಅಂತಂದರೆ ಇವಾಗ ಏನಾದ್ರು ನಾವು ಮಾಡ್ತಾ ಇದೀವ, ಇದು ಕಸ್ಟಮರ್ಗಳು ಮಾಡ್ತಾ ಇರೋದು ಅಂತಂದರೆ ಅವ್ರಿಗೆ ವೆಯ್ಟ್ ಮಾಡೋಕ್ಕಾಗದಲ್ಲೇ ಅವರು ಮಾಡ್ತಾ ಇರುವಂಥದ್ದು ಇದು. ಬಟ್ ಏನಕ್ಕೆ ನಮ್ಮ ಐಡಿಗಳನ್ನ ಇವ್ರು ಈ ಥರ ಮಾಡಬೇಕು ಅಂತಂದರೆ ಇದೇ ರೀತಿಯಲ್ಲಿ ಹೋಗ್ತಾ ಅಂತಂದರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಹೊರಟೋಗುತ್ತೆ. ಇದು ಅಪ್ಡೇಟ್ ಮಾಡಬೇಕಾಯ್ತು. ಯಪ್ಪ ಆರ್ಡರ್ ಏರ್ತಿರೋದು ಬೈಟು. ನೋಡಿ ಈಗ ಇನ್ನೂ ಒಂದು ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋದೆ, ಬಟ್ ಅಕ್ಸೆಪ್ಟ್ ಆಗಿಲ್ಲ ಗೈಸ್. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ನು ಕೂಡ ನಾನೀಗ ಅಕ್ಸೆಪ್ಟ್ ಮಾಡಿದ್ದೀನಿ. ಅಂತಂದರೆ ನಾಗಸಂದ್ರಕ್ಕೆ ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ 600 ಮೀಟರ್ ಇದೆ ಪಿಕಪ್ಪು. ಬನ್ನಿ ಹೋಗಿ ಪಿಕಪ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ನಾಗಸಂದ್ರಕ್ಕೆ ಡ್ರಾಪ್ ಮಾಡೋಣ. ಲೊಕೇಶನ್ ಹತ್ರ ಬಂದೆ, ಪಿಕಪ್ ಇಲ್ಲೇ ತೋರಿಸ್ತಾ ಇದೆ. ಕಾಲ್ ಮಾಡೋಣ ಇಲ್ಲಿ ನಿನ್ಸ್ಬಿಟ್ಟು. ಹಾಂ ಗಾಯ್ಸ್, ಇಲ್ಲಿ ನಿನ್ಸ್ಬಿಟ್ಟು ಕಾಲ್ ಮಾಡೋಣ. Phone may be recorded to verify ride safety. ಮೇಡಮ್ ರ್ಯಾಪಿಡೋ ಇಂದ ಲೊಕೇಶನ್ ಹತ್ರ ಬನ್ನಿ. 1 second ಬರ್ತೀನಿ. ಹಾಂ ಓಕೆ ಮೇಡಮ್. OTP ಮೇಡಮ್ 0260. 02 Government officer. I'm just paying. Sadly, maybe with just the bus or something. 6 कर सकती हूँ मैं. ಎಷ್ಟು? 111 मैडम. फ्राइडे का क्या आप बताना मुझे. Are you sure? Friday come back. नहीं होगा ना? थैंक यू. ಗೈಸ್ ನೋಡಿ ಫೈನಲಿ ಇವಾಗ ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದೆ. ಅಂತ ಅಂದರೆ 111 ರೂಪಾಯಿ ಇವಾಗ ಕ್ರೆಡಿಟ್ ಕೂಡ ಆಯಿತು. ಇಲ್ಲಿ ಕ್ರೆಡಿಟೆಡ್ ಆಗಿದೆ ಇವಾಗ. ಬನ್ನಿ ಇವಾಗ ಫಸ್ಟು ರೋಡ್ ಕ್ರಾಸ್ ಮಾಡೋಣ.
ಗೈಸ್ ನೋಡಿ ಬಂದು ಇವಾಗ ಅರೈವ್ಡ್ ಕೊಡ್ತೀನಿ ಅಂತ ಅಂದರೆ 130 ಮೀಟರ್ ಇದೆ. ಇದೆ ಎಂಟರ್ OTP ಟು ಸ್ಟಾರ್ಟ್ ರೈಡ್ ಅಂತ ಬರ್ತಾ ಇದೆ. ಫಸ್ಟು ಕಾಲ್ ಮಾಡೋಣ ಕಸ್ಟಮರಿಗೆ. The recorded to web call has been forwarded to voicemail. Person you're trying to reach. Well, at the tone, please record your message. When you have finished. ಗೈಸ್ ಇದೇನಿದು? Call may be recorded to being forwarded to voicemail. The person you're trying to reach is not available. At the tone, please record your message. When you have finished recording, you may hang up. ಗೈಸ್ ಅಂತ ಅಂದರೆ ಸ್ಪ್ಯಾಮ್ ಕಾಲ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಕಾಲ್ ಹೋಗ್ತಾ ಇಲ್ಲ. ಗೈಸ್ ನೋಡಿ ಇವಾಗ ನಾನು ಪಿಕಪ್ ಹತ್ರ ಬಂದೀನಿ. ಪಿಕಪ್ ಹತ್ರ ಬಂದಮೇಲೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾರೆ. ಯಪ್ಪ ಎಂತೆಂಥವ್ರು ಇರ್ತಾರ ಗುರು, ನಿಜ ಅಷ್ಟೇ. ನೋಡಿ ಇಲ್ಲಿವರೆಗೂ ಬಂದಿದ್ದೀನಿ, ಇಲ್ಲಿವರೆಗೂ ಬಂದಾದ್ಮೇಲೆ ಆರ್ಡರ್ ಕ್ಯಾನ್ಸಲ್ ಅಂದರೆ ಆರ್ಡರ್ಗಳು ಕ್ಯಾನ್ಸಲ್ ಆಗ್ತಾನೆ ಇದೆ. ನೋಡಿ ಅವಾಗಿಂದನೂ ಅಷ್ಟೇ ಎಷ್ಟೊಂದು ಆರ್ಡರ್ ಇದೇ ಥರ, ಅಂದರೆ ಪಿಕಪ್ ಹತ್ರಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಕ್ಯಾನ್ಸಲ್ ಮಾಡ್ತಾರೆ, ಇವಾಗಲೂ ಕ್ಯಾನ್ಸಲ್ ಮಾಡ್ತಾರೆ. ನೋಡಿ ಅಂದರೆ ನಾಟ್ ರೀಚಬಲ್ ಬರ್ತಾಯಿತ್ತು, ಬಟ್ ಇವಾಗ ಸದ್ಯಕ್ಕೆ ಆರ್ಡರ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಬನ್ನಿ ಮೂವ್ ಆಗೋಣ, ಅಂದರೆ ಆರ್ಡರ್ಗಳು ಬರ್ತವೆ ಇನ್ನು. ಗೈಸ್ ನೋಡಿ ಇವಾಗ ನಾನು ಲಾಸ್ಟ್ನೇ ರೈಡ್ ಕೂಡ ಇವಾಗ ನಾನು ಕಂಪ್ಲೀಟ್ ಮಾಡಿದೆ. ಲಾಸ್ಟ್ನೇ ರೈಡ್ ಕಂಪ್ಲೀಟ್ ಮಾಡಿ ಇವಾಗ ಮನೆಗೂ ಕೂಡ ಹೊರಟಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಅರ್ನಿಂಗ್ಸ್ ತೋರ್ಸೋಣ, ಎಷ್ಟಾಯ್ತು ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಅರ್ನಿಂಗ್ಸ್ ತೋರ್ಸೋಣ ಅಂತ ಹೇಳ್ಬಿಟ್ಟು ನಿಲ್ಸ್ಕೊಂಡಿನಿ. ಅಂತ ಅಂದರೆ ಟೋಟಲಾಗಿ ಎಷ್ಟು ಆರ್ಡರ್ ಕಂಪ್ಲೀಟ್ ಮಾಡೀನಿ ನಾನು ಅಂತ ಅಂದರೆ 37 ಆರ್ಡರ್ ಕಂಪ್ಲೀಟ್ ಮಾಡೀನಿ. 37 ಆರ್ಡರ್ ಕಂಪ್ಲೀಟ್ ಮಾಡೀನಿ. ಜೊತೆಯಲ್ಲಿ 2530 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಅಂದರೆ ಸ್ಕ್ರೀನ್ಶಾಟ್ ಕೂಡ ತೊಗೊಂಡು ನಾನು ಆಲ್ರೆಡಿ ನಿಮಗೆ ಸ್ಕ್ರೀನ್ಶಾಟು ಕೂಡ ನಾನು ಆಲ್ರೆಡಿ ನಿಮಗೆ ಹಾಕಿರ್ತೀನಿ, ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಕೊಬೋದು. ಅಂತ ಅಂದರೆ ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದಿನಲ್ಲ, ಅದಕ್ಕೋಸ್ಕರ ಬೆಳಗ್ಗೆ 7 ಗಂಟೆಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. 7 ಗಂಟೆಯಿಂದ ಏನಿಲ್ಲ ಅಂತ ಅಂದರೂ ಇವಾಗ ನಾನು 8 ಗಂಟೆವರೆಗೂ ನಾನು ಕೆಲಸ ಮಾಡಿದೆ. ಟೋಟಲಾಗಿ ಎಷ್ಟು ಅವರ್ ಆಯಿತು ಅಂತ ಅಂದರೆ 13 ಅವರ್ ಆಯಿತು. 13 ಅವರ್ ನಾನು ಕೆಲಸ ಮಾಡಿರೋದಕ್ಕೆ ನನಗೆ ಅರ್ನಿಂಗ್ಸ್ ಈ ಥರ ಆಗಿದೆ ಅಂತ ಅಂದರೆ ಹೇಳ್ತಾವ. ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದುಬಿಟ್ಟು ಡ್ಯೂಟಿ ಮಾಡಿದ್ರೆ, ಅಂದರೆ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ರೆ ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಅಂದರೆ ನಾನು ಮಾಡಿದ್ನಲ್ಲ ಅದೇ ರೀತಿಯಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಅದು ಬಿಟ್ಬಿಟ್ಟು ನಾನು 10 ಗಂಟೆಗೆ ಬರ್ತೀನಿ, 12 ಗಂಟೆಗೆ ಬರ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಅರ್ನಿಂಗ್ಸ್ ಮಾಡೋಕ್ಕಲ್ಲ. ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಅಂದರೆ ಬೇಗ ಬರ್ಬೋದು, ತಿರ್ಗಾ ಮತ್ತೆ ಬೇಗ ಹೋಗ್ಬೋದಲ್ಲ, ಅದಕ್ಕೋಸ್ಕರ. ಅಂತಂದರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗೇ ಆಗುತ್ತೆ ಬೆಳಗ್ಗೆಯಿಂದ ಗಾಡಿ ಓಡಿಸ್ಬಿಟ್ಟು. ನೋಡಿ ಗಾಡಿ ಕಿಲೋಮೀಟರ್ ಕೇಳ್ತಾರೆ ಪ್ರತಿ ಸಲ, ನೀವು ಎಷ್ಟಾಗಿದೆ ಬ್ರೋ ಗಾಡಿ ಎಷ್ಟು ಓಡಿಸ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೋಡಿ ಇವತ್ತಿನ ಅರ್ನಿಂಗ್ಸಿಗೆ ನಾನು ಬೆಳಗ್ಗೆ 7 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ನಾನು ಡ್ಯೂಟಿ ಮಾಡೋದಕ್ಕೆ ಟೋಟಲಾಗಿ ಆಲ್ರೆಡಿ 208 ಕಿಲೋಮೀಟರ್ ಇವಾಗ ಗಾಡಿ ರನ್ ಆಗಿದೆ. ಅಂತ ಅಂದರೆ ನಿಮಗೆ ತೋರಿಸ್ಬೇಕು ಅಂತಲೇ ಈ ಸತಿ ರೀಡಿಂಗ್ ಕೂಡ ಕಮ್ಮಿ ಮಾಡ್ಕೊಂಡಿದೆ. ಅಂತಂದರೆ 208 ಅಂತಂದರೆ ಎಷ್ಟು ಕಿಲೋಮೀಟರಿಗೆ ಎಷ್ಟು ಪೆಟ್ರೋಲ್ ಆಯಿತು ಅಂತ ಅಂದರೆ 60 ಕೊಡುತ್ತೆ ನಂದು ಅಂತ ಅಂದರು. 60, 120, 180, ಒಂದು 400 ರೂಪಾಯಿ ಪೆಟ್ರೋಲ್ ಆಗಿದೆ ಗೈಸ್. ಅಲ್ಲಿ ಇಲ್ಲಿ ಟ್ರಾಫಿಕಲ್ಲೆಲ್ಲ ಇದ್ದೇ ಇರುತ್ತಲ್ಲ, ಅದರಿಂದಾಗಿ ಟ್ರಾಫಿಕಲ್ಲೆಲ್ಲ ನಿಂತ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಏನಿಲ್ಲ ಅಂತಂದ್ರು ಒಂದು 400 ರೂಪೀಸ್ ಅಂತೂ ಪೆಟ್ರೋಲಿಗೆ ಆಗುತ್ತೆ. 400 ರೂಪೀಸ್ ಪೆಟ್ರೋಲಿಗೆ ತೆಗ್ದು ಟಿಫನ್ನು ಊಟಕ್ಕೆ ಒಂದು 100 ರೂಪೀಸ್ ತೆಗಿತೀನಿ ಅಂತ ಅಂದ್ಕೊಂಡ್ರು ಒಂದು 2000 ಅಂತ ನನಗೆ ಇವತ್ತು ಸೇವ್ ಆಗಿದೆ. ಅಂದರೆ ವೀಡಿಯೋ ತುಂಬ ಲೆಂತ್ ಆಗಿಬಿಟ್ಟಿದೆ ಆಲ್ರೆಡಿ, ಇನ್ನೂ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಡ್ರ್ಯಾಗ್ ಮಾಡೋದು ಬೇಡ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾಯಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾಯಿನಿ. ಬೈ ಗೈಸ್.